ಡ್ರಾಫ್ಟ್ಸ್ ಶುಡ್ ಬಿ ಆನ್ 500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾದ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂಥ ಒಂದು ತಿಳ್ಕೊಳ್ಳೋ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜಾಹೀರಾತನ್ನು ಮಾಡ್ತಾರೆ. ಈಗ ಮಂತ್ರಿಗಳೇ, ಮಾನ್ಯ ವಿರೋಧ ಪಕ್ಷ ನಾಯಕರು ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ. ಈಗ ನರೇಗಾ ಇಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಆಗ್ತಾ ಇರತಕ್ಕಂಥ ಅನುಕೂಲ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ಮತ್ತು ಈ ಹೊಸ ಏನು ಚರ್ಚೆ ಮಾಡುವುದು, ಅದು ಚರ್ಚೆ ಮಾಡೋಣ. ಯಾಕಂದ್ರೆ ಅದಕ್ಕೋಸ್ಕರನೇ 2 ದಿವಸ ಕಾಲ ನಾವು ಚರ್ಚೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಸರ್ಕಾರದ ನಿಲುವು ಕೂಡ ಇದು ಅತ್ಯಂತ ರಾಜ್ಯಕ್ಕೆ ವಿರೋಧವಾಗಿರತಕ್ಕಂಥ, ಜನರಿಗೆ ವಿರೋಧವಾಗಿರತಕ್ಕಂಥ ಒಂದು ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಹೇಳಿದ್ದೇವೆ. ಸೊ ಇದು ಗೌರ್ಮೆಂಟ್ ಸ್ಟ್ಯಾಂಡ್. ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಹಕ್ಕದು. ಯಾವ್ದು ನಮ್ಮ ಅಭಿಪ್ರಾಯ ಏನಿದೆ, ಯಾವ ವಿಷಯದ ಬಗ್ಗೆ ನಾವು ಹೇಳಬೇಕು, ರಾಜ್ಯ ಜನತೆಗೆ ತಿಳಿಸಬೇಕು. ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಇದು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತ್. ಇವತ್ತು ಎಲ್ಲ ಬಿಜೆಪಿ ಸದಸ್ಯರಿದ್ದಾರೆ, ಕಾಂಗ್ರೆಸ್ ಸದಸ್ಯರಿದ್ದಾರೆ, ಜೆಡಿಎಸ್ ಸದಸ್ಯರಿದ್ದಾರೆ. ಎಲ್ಲ ಗ್ರಾಮ ಅವಮಾನ ಮಾಡಿದ್ರು. ಇದು ಈಗ ಇರುವಂತದ್ದು ಇಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಮ್ಮ ಸರ್ಕಾರ ಅಧ್ಯಕ್ಷರಿಗೆ ಅವ್ರ ಮಂತ್ರಿಗಳ ಬಸವರಾಜ್ ಬಸ ಕೂತ್ಕೊಳ್ಳಿ. ನಿನ್ ಕಡೆಗೆ ನೋಡಲ್ಲ ನಾನು ಸುಮ್ಮನೆ ಮುಖ ನೋಡಲ್ಲ. ಕೂತ್ಕೊಳ್ರಿ. ಈಗ ಕೂತ್ಕೊಳ್ಳಿ. ನಾನು ಹೇಳ್ತೀನಿ ಅಲ್ಲ, 1 ನಿಮಿಷ. ನನಗೂ 5 ನಿಮಿಷ ಕೊಡ್ಬೇಕು. ನಮ್ಮ ಸರ್ಕಾರನ ಟೀಕೆ ಮಾಡುವಾಗ ನಾವು ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಹೊರಗಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಅವ್ರ ಕಾಲದಲ್ಲಿ ಸುದೀರ್ಘವಾದ ಚರ್ಚೆ ಈ ಸದನದಲ್ಲಿ ಅಬಕಾರಿ ಒಂದು ಏನು ಯಾರಿಗೂ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡಾರೆ, ಯಾರ್ಯಾರ ಹೆಸರಲ್ಲಿ ಏಸೇಸಾವೆ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ಪೂರ್ಣ ತನಿಖೆ ಮಾಡೋಣ. ಅವ್ರ ಕಾಲದಲ್ಲಿ ಮಾತಾಡ್ಲಿಲ್ಲ ಕೋನ್ ರೆಡ್ಡಿ ಅವರೇ, ನೋಡ್ರಿ ಒಂದು ನಿಮಿಷ. ಕೋನ್ ರೆಡ್ಡಿ ಅವರೇ, ಈಗ ಮಾತಾಡೋದಲ್ಲ. ಹಿಂಗಿದ್ದಾಗ ಬಿಚ್ಚಿಡ್ಬೇಕು ಸ್ವಾಮಿ. ಈಗ ಶಿವಲಿಂಗ ಅವರು ಕೂತ್ಕೊಳ್ಳಿ. ಸರ್, ಈಗ ಹೇಗೋ ಚರ್ಚೆ ಇದೆ ಸರ್. ಈಗ ಚರ್ಚೆ ಬಂದಾಗ ಎಲ್ಲರೂ ಮಾತಾಡ್ಲಿ. ಮಾತಾಡ್ರಿ, ಸುನಿಲ್ ಅವರು ಮಾತಾಡಿ. ಶಿವಲಿಂಗೇಗೌಡ್ರೆ ಅಧ್ಯಕ್ಷರೇ, ಈಗ ನೀವು ಸುನಿಲ್ ಅವರೇ ಈಗ ವಿಜೇಂದ್ರ ಹೇಳಿದ್ರೆ ಆಕ್ಚುಲಿ ಇದು ಇನ್ಕರೆಕ್ಟ್ ಇದೆ ಅಂತ ಹೇಳಿದ್ರು. ಅದು ಚರ್ಚೆಯಲ್ಲಿ ಬರಲಿ. ನಮ್ಮ ಅಭಿಪ್ರಾಯ ಸ್ಪಷ್ಟ. ನಿಮಿಷ ಕೇಳಿ. ಆಕ್ಚುಲಿ ನಿಮ್ ಪ್ರಕಾರ ಇನ್ಕರೆಕ್ಟ್ ಅಂತ ಹೇಳಿದ್ರು. ನಾವು ಅಧಿಕೃತವಾಗಿ ಸರ್ಕಾರ ಎಲ್ಲ ಸ್ಟಡಿ ಮಾಡಿ, ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ. ಈಗಿರುವಂತದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ವಿರೋಧ ಮಾಡ್ತಾ ಅವಶ್ಯಕತೆ ಉತ್ತರ ಕೊಡ್ಲಿಪ್ಪ. ಯಾಕೆ ನೀವು ಸುಮ್ಮನೆ ಟೈಮ್ ಆಯ್ತು ಇಲ್ಲಿ? ವಾಟ್ ಇಸ್ ದಿಸ್? ಮಾನ್ಯ ಅಧ್ಯಕ್ಷರೇ, ಇದನ್ನೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾಗತ್ತೆ? ಜಗತ್ತಿನ ಎಲ್ಲಾ ವಿಷಯಗಳ ಬಗ್ಗೆ, ಎಲ್ಲಾ ಮಂತ್ರಿಗಳ ವಿಷಯ ಬಗ್ಗೆ ಅವ್ರ ಪಾರ್ಟಿಯಿಂದ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಆಯ್ತು ಕೂತ್ಕೊಳ್ಳಿ. ಸದೇಶ್, ರಾಮಮೂರ್ತಿ ಮತ್ತು ಕೃಷ್ಣಪ್ಪ ಅವರೇ,
ಪಾರ್ಟಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಡ್ಲಿ ಸರ್.